ಒಂದೆರಡು ಮಾತು ನಾನು ನಮ್ಮ ಪುನೀತ್ ಬಗ್ಗೆ ನಾನು ಹೇಳಲೇಬೇಕು ಅಂತ ಅನಿಸುತ್ತೆ. ನಾವೆಲ್ಲ ಯಾವ ಥರ ಫಿಲಮ್ ನೋಡಿ ಯಾವುದಂದರೆ ಭಕ್ತ ಪ್ರಹ್ಲಾದ, ಆಮೇಲೆ ಬೆಟ್ಟದ ಊರು, ಆಮೇಲೆ ಬಾಣದಾರಿಯಲ್ಲಿ ಸೂರ್ಯ, ಜಾರಿವಾಲ ಸಾಂಗು, ಆ ಒಂದು 3 ಸಾಂಗು ನನಗೆ ಯಾವಾಗಲೂ ನೆನಪಿರುತ್ತೆ. ಅಲ್ಲಿ ನನ್ನ ಅಪ್ಪನ ತುಂಬ ಇಷ್ಟಪಡ್ತೀನಿ. ನಾವು ಅವಾಗ ಚಿಕ್ಕವರಾಗಿದ್ದಾಗ ನಮ್ಮ ಪೇರೆಂಟ್ಸ್ ನೋಡಿ ಅವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ, ಅಪ್ಪ ಎಷ್ಟು ಫಾಸ್ಟ್ ಆಗಿದ್ದಾರೆ, ನೀವು ಆ ಥರ ಆಗಬೇಕು ಅಂತ ನನಗೆ ತೋರಿಸ್ತಾ ಇದ್ರು ನಮ್ಮ ಪೇರೆಂಟ್ಸು. ಆ ಒಂದು ಯಾವತ್ತೂ ನಾನು ಅದನ್ನ ಮರೆಯೋದಕ್ಕಾಗಲ್ಲ. ಮತ್ತು ನಮ್ಮದು ನಮ್ಮ ಒಂದು ಸಂಸ್ಥೆ NGO ಆಗಿರೋದ್ರಿಂದ ನಾವು ಸೇವೆಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಮಾತಾಡ್ಕೊಳ್ತೀನಿ ಯಾವಾಗಲೂ. ಹಾಗಾಗಿ ನಮಗೆ ಈ ರಕ್ತದಾನ ಶಿಬಿರ ನಡೆಸಿರೋದು ಮತ್ತು ಹೆಲ್ತ್ ಕ್ಯಾಂಪ್ ಆರೋಗ್ಯ ಇಲಾಖೆಯಿಂದ ನಡೆದಿರೋದ್ರಿಂದ ಇದನ್ನು ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಅಪ್ಪ ಅವ್ರ ಹೆಸರಲ್ಲಿ ನಾವು ಈ ಒಂದು ಕೆಲಸ ಮಾಡಿದ್ದೀವಲ್ಲ, ಅದು ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಮತ್ತು ನಮ್ಮ ಒಂದು ಸಂಸ್ಥೆಗೆ ಎಲ್ಲ ಲೇಡೀಸು ಬಂದು ಜಾಯಿನ್ ಆಗಿ ನೀವು ಒಂದು ಮಾಡಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಈಗಿನ ಒಂದು ಹಬ್ಬದ ವಾತಾವರಣ ಆಗಿತ್ತು. ಮತ್ತು ನಮ್ಮ ಸಂಸ್ಥೆಯವರು ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಅವರು ಎಷ್ಟೇ ಕೆಲಸ ಅಂತ ಹೇಳ್ಕೊಂಡು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಮ್ಮ ಜೊತೆಲಿದ್ದಾರೆ, ಅದು ಒಂದು ಸಂತೋಷ. ಮತ್ತು ನೀವು ಅಷ್ಟೇ ಈ ದಿನ ವರ್ಕಿಂಗ್ ಡೇ ಆದರೂ ಬಂದು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ನೀವು ಸಂತೋಷ ಪಡ್ತಾ ಇರೋದು ಇನ್ನೂ ನನಗೂ ತುಂಬ ಖುಷಿಯಾಗಿದೆ. ಜೊತೆಯಲ್ಲಿ ನನ್ನ ಗೋಆರ್ಸಿ ರಾಜು ಸರ್ ಮತ್ತು ಶ್ರೀನಿವಾಸ್ ಸರ್ ಎಲ್ಲರೂ ನಮ್ಮ ಮೊನ್ನೆಯಿಂದಲೂ ನಾವು 3 ಡೇಸಿಂದ ಇದನ್ನು ಪ್ಲಾನ್ ಮಾಡಿಕೊಂಡು ಮತ್ತು ನಾವು ಹೋದ್ಸರಿ ನಾವು ಶಿವರಾತ್ರಿ ಹಬ್ಬಕ್ಕೆ ಬಂದಿದ್ವಿ. ಆ ದಿನ ನಾನು ನಮ್ಮ ರಾಜು ಸರ್ ಮನೆ ಮುಂದೆನೇ ದೊಡ್ಡದಾಗಿ ನಮ್ಮ ಅಪ್ಪು ಸರ್ದು ಭಾವಚಿತ್ರ ಹಾಕ್ಕೊಂಡಿದ್ರು. ಸರ್ ಇದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಹೋಗಿದ್ದೆ. ಮತ್ತು ಇವ್ರ ಬರ್ತಡೇ 17th ಅಂದಾಗ ನಾನು ಅವ್ರಿಗೆ ಅದೇ ಹೇಳಿದೆ, ಸರ್ ಇಲ್ಲೇ ಮಾಡಿಬಿಡೋಣ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಾಡಿದ್ವಿ. ಅದೆಲ್ಲ ಸಕ್ಸಸ್ಸು ನಿಮ್ಮಿಂದ ಕಾರಣ, ಮತ್ತು ನಮ್ಮ ಇವರೆಲ್ಲ ಬಂದಿರೋದು ದೊಡ್ಡ ಕಾರಣ. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ಎಲ್ಲರೂ ಒಂದಿಷ್ಟು ಜನ ಸೇರಿದ್ದೀರ, ಮತ್ತು ನಮಗೆ ಎಲ್ಲ ಜ್ಯೂಸು ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರ. ನಿಮಗೆ ನನ್ನ ತುಂಬ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ, ನಾವು ಕರಿತೀವಿ, ಬನ್ನಿ. ಮತ್ತು ನೀವು ಕರೀರಿ, ನಾವು ಬರ್ತೀವಿ. ನಮ್ಮ ಕೈನಲ್ಲಾದಷ್ಟು ಸೇವೆ ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಜೊತೆಯನ್ನು ಕೈಯನ್ನು ಕೂಡಿಸ್ಬೇಕು, ಹನಿ ಹನಿ ಕೂಡಿದ್ರೆ ಅಲ್ಲ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ನಿಮ್ಮೆಲ್ಲ ಜೊತೆ ಮಾತಾಡಿದ್ದು, ನಿಮ್ಮ ಜೊತೆ ಇದ್ದರೆ ತುಂಬ ಸಂತೋಷ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಸಹಾಯ ಮಾಡಿದ್ದೀರಾ, ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೇಳಿದ್ನಲ್ಲ, ಇದೊಂದು ಹಬ್ಬದ ಥರ ಆಯಿತು. ಯುಗಾದಿ ನಾಡಿದ್ದಿದೆ, ಆದರೆ ಈ ದಿನ ಯುಗಾದಿನ ಆಚರಿಸ್ಕೊಂಡಿದ್ದೀವಿ ನಾವು ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್.